ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಜ್ ಬ್ಲಾಗ್ಸ್ ಕನ್ನಡ. ಸೊ ಇವತ್ತು ನಮ್ಮ ಮನೇಲಿ ನನ್ನ ತಂಗಿ ಬಂದಿರೋದ್ರಿಂದ ಬಿರಿಯಾನಿ ಮತ್ತು ಕಬಾಬ್ ನಾನೇ ಮಾಡ್ತಾಯಿದ್ದೀನಿ. ಸೊ ಹೇಗೆ ಮಾಡ್ತೀನಿ ನಾನು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ನನಗೆ ಸಪೋರ್ಟಿವ್ ಆಗಿ ನನ್ನ ತಂಗಿ ಮತ್ತು ನನ್ನ ವೈಫ್ ಇಬ್ಬರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಮೊದಲಿಗೆ ಮುಖ್ಯವಾಗಿರೋ ಐಟಮ್ಸ್ನೆಲ್ಲ ಹಚ್ಕೊಂಡು ರುಬ್ಕೊಡ್ತಾ ಇದ್ದೀವಿ. ನನ್ನ ತಂಗಿ ರುಬ್ತಾವಳೆ. ಬೇಕಾಗಿರೋ ಮಸಾಲೆ ಐಟಮ್ಸ್ನೆಲ್ಲ ತೆಗೆದು ಒಂದು ಕಡೆ ಆಡ್ಬಿಟ್ಟಿದ್ದೀನಿ. ಎಲ್ಲ ಅದನ್ನು ಹಾಕ್ಬೇಕಾದ್ರೆ ಹೇಳ್ತೀನಿ ಬನ್ನಿ. ವೈಫ್ಗೆ ಚಿಕನ್ ತೊಳಿರಿ ಅಂತ ಹೇಳಿದ್ರೆ ಅರ್ಧ ಗಂಟೆಯಿಂದ ಅದನ್ನೇ ಮಾಡ್ಕೊಂಡು ಕೂತವಳೆ, ಬೇರೆ ಕೆಲಸ ಏನೂ ಇಲ್ಲ ಅನ್ನೋ ಥರ. ಬೇಗ ಎದ್ಬಾ. ಸೊ ಈ ಪಲಾವ್ ಪ್ಯಾಕೆಟಲ್ಲಿ ಒಂದು ಎಕ್ಸ್ಟ್ರಾ ಸ್ಪೈಸಸ್ಗೋಸ್ಕರ ಒಂದು ಮಸಾಲೆ ರುಬ್ಕೊಳ್ಳೋಣ. ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇದನ್ನು ಹಾಕಿದ್ರೆ. ಲೆಟ್ಸ್ ಸ್ಮ್ಯಾಶ್ ಇಟ್. ಸೊ ನಾವೀಗ ಕಬಾಬಿಗೆ ರೆಡಿ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಬ್ಕೊಂಡಿರೋ ಮಸಾಲ, ಕಬಾಬ್ ಪೌಡರ್ ಇದರಲ್ಲೂ ಹೊಡೆದಾಕು. ಚಿಲ್ಲಿ ಪೌಡರ್ ಹಾಕು, ಇನ್ನು ಹಾಕು. ಸಾಕ್ಬಿಡು. ಸಾಲ್ಟ್ ರುಚಿಗೆ ಬೇಕಾಗಿರೋವಷ್ಟು, ಫ್ಲೇವರ್ಗೋಸ್ಕರ ಚೂರು ಧನಿಯಾ ಪುಡಿ, ನೀಟಾಗಿ ಫ್ಲೇವರ್ ಬಿಡಲಿ ಅಂತ ಚೂರು ಸೋಯಾ ಸಾಸ್, ಚೂರೇ ಸಾಕು ಬಿಡೆ. ಚಿಕನ್ ಸೇರಿಸ್ಕೊಳ್ಳೋಣ. ಸೊ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಮ್ಯಾರಿನೇಟ್ ಆಗಕ್ಕೆ ಒಂದು ಅರ್ಧ ಗಂಟೆ ಎತ್ತಿಟ್ಬಿಟ್ರೆ ಬಿರಿಯಾನಿ ಆಗೋವರೆಗೂ ಆಮೇಲೆ ಕಬಾಬ್ ಕರ್ಕೊಳ್ಳೋದು. ಗಾಯ್ಸ್ ತುಂಬ ಚೆನ್ನಾಗಿರುತ್ತೆ. ಸೊ ಇದೊಂದಕ್ಕೆ ಇವಾಗ ಆಯಿಲ್ ಹಾಕೊಳ್ಳೋಣ ಸ್ವಲ್ಪ. ಸೊ ನಾವಿವಾಗ ಫಸ್ಟ್ಗೆ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಚಿಲ್ಲಿ. ಸೊ ಚಿಲ್ಲಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಆದರೆ ಒಳ್ಳೆ ಟೇಸ್ಟ್ ಬರುತ್ತೆ, ಅದಕ್ಕೆ ಫಸ್ಟು ಚಿಲ್ಲಿ ಹಾಕೊಳ್ಳೋದು. ಒಂದು ಪೀಸ್ ಚಕ್ಕೆ, ಒಂದೆರಡು ಪಲಾವ್ ಎಲೆ. ಇವಾಗ ಹಾಕೊಳ್ಳೋಣ ಸ್ವಲ್ಪ ಈರುಳ್ಳಿ, ಸೊ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ಚಿಕನ್ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಸೊ ಚಿಕನ್ ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗಿದೆ. ನಾವಿವಾಗ ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳೋಣ. ಈ ಹಂತದಲ್ಲಿ ನಾವು ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ, ಯಾಕಂದರೆ ಚಿಕನ್ಗೆಲ್ಲ ಉಪ್ಪು ಸಖತ್ತಾಗಿ ಇಟ್ಕೊಂಡ್ರೆ ಮಸಾಲೆ ಒಳ್ಳೆ ಟೇಸ್ಟ್ ಬರುತ್ತೆ. ಈ ಹಂತದಲ್ಲಿ ನಾವು ಬಿಸಿನೀರಿಗೆ ಸಹ ಇಟ್ಕೊಳ್ಳೋಣ, ಯಾಕಂದರೆ ಬಿರಿಯಾನಿಗೆ ದಮ್ ಹಾಕೋದಕ್ಕೆ. ಸೊ ರುಬ್ಕೊಂಡಿರೋ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ.
ತರಿಯಾಗಿ ರುಬ್ಕೊಂಡಿರುವಂಥ ತೆಂಗಿನಕಾಯಿ ತುರಿ. ಸೊ ಈಗ ನಾವು ಸ್ವಲ್ಪ ಮಸಾಲೆ ಐಟಮ್ಸ್ಗಳನ್ನ ಹಾಕೊಳ್ಳೋಣ. ಸೊ ಚಿಲ್ಲಿ ಪೌಡ್ರು, ಖಾರ ಎಷ್ಟು ಬೇಕೋ ಅಷ್ಟು, ನಂತರ ಸ್ವಲ್ಪ ಚಿಕನ್ ಕಿಂಗ್ ಮಸಾಲ ಹಾಕ್ಕೊಳ್ತೀನಿ, ಅದು ರುಚಿ ಕೊಡುತ್ತೆ. ಸೊ ಬಿರಿಯಾನಿ ಮಸಾಲ, ಸ್ವಲ್ಪ ಧನಿಯಾ ಪುಡಿ, ಮಸಾಲ, ಈಗ ನಾವು ಸ್ವಲ್ಪ ಮೊಸರು ಮತ್ತು ಕಸ್ತೂರಿ ಮೆಥಿನ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕ್ಕೊಳ್ಳೋಣ. ಸೊ ನಮ್ಮ ಬಿರಿಯಾನಿ 70% ಆಗೋಗಿದೆ ಇವಾಗ. ಸೊ ಇವಾಗ ಇದಕ್ಕೆ ರೈಸ್ ಹಾಕ್ಬಿಟ್ಟು ನೀರು ಎಷ್ಟು ಬೇಕೋ ನೋಡ್ಕೊಂಡು ಬಿಸಿನೀರನ್ನ ಹಾಕ್ಬಿಟ್ಟು ಸ್ವಲ್ಪ ದಮ್ಗಿಟ್ಬಿಟ್ರೆ ಬಿರಿಯಾನಿ ಆಗೋಯ್ತು. ಸೊ ಇವಾಗ ನಾವು ಇದಕ್ಕೆ ರೈಸ್ ಆ್ಯಡ್ ಮಾಡ್ಕೊಳ್ಳೋಣ. ನಾವೀಗ ಬಿಸಿ ಮಾಡ್ಕೊಂಡಿರೋ ಬಿಸಿನೀರು ಹಾಕೊಳ್ಳೋಣ. ಸೊ ಇವಾಗ ಒಂದು ಸ್ವಲ್ಪ ಕುದಿ ಬಂದ್ಬಿಟ್ರೆ ಇದು ಸ್ವಲ್ಪ ತುಪ್ಪನ ಮೇಲ್ಗಡೆ ಹಾಕ್ಬಿಟ್ಟು ದಮ್ಗಿಟ್ಬಿಟ್ರೆ ನಮ್ಮ ದಮ್ ಬಿರಿಯಾನಿ ರೆಡಿ ಗಾಯ್ಸ್. ನಾವು ಆಗಲೇ ಸ್ಪೆಷಲ್ ಒಂದು ಮಸಾಲ ರುಬ್ಕೊಂಡ್ವಲ್ಲ, ಪೌಡ್ರ್ ಮಾಡ್ಕೊಂಡ್ವಲ್ಲ, ಅದನ್ನ ಹಾಕ್ತಾಯಿದ್ದೀನಿ. ಕುದೀತಾ ಇದೆ ಈ ಟೈಮಲ್ಲಿ. ಫೈನಲಿ ಈಗ ನಾವೀಗ ತುಪ್ಪ ಹಾಕ್ಬಿಟ್ಟು 20 ನಿಮಿಷ ದಮ್ಮಿಟ್ಬಿಟ್ರೆ ಬಿರಿಯಾನಿ ರೆಡಿ ಗೈಸ್. ಇನ್ನೇನಿದ್ರು ತಿನ್ಬೇಕಾದ್ರೆ ತೋರಿಸ್ತೀನಿ. ಬಾಯ್ ಬಾಯ್. ಸೊ ನಾವೀಗ ಕಬಾಬ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಬಿರಿಯಾನಿ ದಮ್ ಆಗ್ತಾಯಿದೆ. ಫೈನಲಿ ನಮ್ಮ ಬಿರಿಯಾನಿ ಕಬಾಬ್ ಫುಡ್ ರೆಡಿ ಆಗಿದೆ. ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಾನೊಂದು ಸಲ ಟೇಸ್ಟ್ ಮಾಡ್ಬಿಟ್ಟು ನೋಡ್ತೀನಿ ಬನ್ನಿ. ಸಖತ್ತಾಗಿದೆ. ಚಿಕನ್ ಕಬಾಬ್ ನೋಡಿ ಫ್ರೆಂಡ್, ಫುಲ್ ಜ್ಯೂಸಿ ಆಗಿದೆ, ಟೇಸ್ಟಿ ಆಗಿದೆ. ಪೀಸ್ ಅಂತೂ ಸಾಕಾಗಿದೆ. ಓಕೆ ಗಾಯ್ಸ್, ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಖುಷಿಯಾಗಿರಿ. ಬಿರಿಯಾನಿ ಕಬಾಬ್. ಟೇಕ್ ಕೇರ್, ಬಾಯ್ ಬಾಯ್.